ಮಾಡ್ತೀವಿ. ಆ ಬ್ಲಾಗ್ನೆಲ್ಲ ನೀವು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇವತ್ತು ತಕ್ಷಣಕ್ಕೆ ಕಬಾಬ್ ಮಾಡ್ತಿದ್ದೀವಿ. ಕಬಾಬ್ನ ಏನೇನು ಹಾಕಿ ಮಾಡ್ತೀವಿ, ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀವಿ ನೋಡಿ. ಇಲ್ಲಿ ನೋಡಿ 2.5 kg ಚಿಕನ್ ಆಯ್ತು. ಇದು ಇಲ್ಲಿ ಪೀಸ್ ಎಲ್ಲ ನೋಡಿ ಈ ಥರ ಇರಬೇಕು, ಕರೆಕ್ಟಾಗಿದೆ. ಇದಕ್ಕೆ ಏನೇನು ಐಟಮ್ ಹಾಕಬೇಕು ಅಂತ ನಮ್ಮ ತಂಗಿ ಹೇಳ್ತಾಳೆ ನೋಡಿ. ಇವಾಗ 4 ಮೊಟ್ಟೆ, 4 ಕಬಾಬ್ ಪೌಡ್ರು, 4 ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಬನ್ನಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಎಣ್ಣೆ ಎಲ್ಲ ಕಾಯಿಸಿ ಬಾಯ್ಲ್ ಮಾಡಿ ಯಾವ ಥರ ಕಬಾಬ್ ಮಾಡ್ತೀವಿ. ಸ್ಪೇಸಿಯಾಗಿರುತ್ತೆ ನೋಡಿ ಯಾವ ಥರ ಬರುತ್ತೆ ಅಂತ ಕಬಾಬು. ನೋಡಿ ಎಲ್ಲ ಮಿಕ್ಸ್ ಆಗೋದು. ಇವಾಗ ಮಿಕ್ಸ್ ಆಗಿ ಈ ಥರ ಕಲರ್ ಬಂದದೆ. ಇದು ಜಾಸ್ತಿ ಕಲರ್ ಬರೋಲ್ಲ. ಯಾಕೆ ಕಲರ್ ಬರೋಲ್ಲ ಅಂದರೆ ನಾವೇನು ಕಲರ್ ಗಿಲ್ಲರಲ್ಲಿ ಹಾಕಲ್ಲ, ಓನ್ಲಿ ಒಂದು 4-5 ಐಟಮ್ ಅಷ್ಟೇ ಅಲ್ವಾ, ಅದಕ್ಕೆ ಕಲರ್ ಬರಲ್ತಿದ್ದು. ಆದರೂ ಬಂದೈತೆ ನೋಡಿ, ಇಲ್ಲಿ ಈ ಥರ ಐತೆ. ಇನ್ನೊಂದು 10 ನಿಮಿಷ ಆದಮೇಲೆ ಎಣ್ಣೆಗೆ ಹಾಕ್ತೀವಿ ನೋಡಿ ಅವಾಗ ಹೆಂಗಿರ್ತದೆ ಅಂತ. ನೋಡಿ ಆಗಲೇ ಕಬಾಬ್ ಕಲ್ಸ್ಕೊಂತೀವಲ್ಲ, ಈ ಕಬಾಬ್ ಮಾಡೋಕ್ಕೆ ಎಣ್ಣೆ ಹಾಕ್ತಿದ್ದೀನಿ. ಈ ಎಣ್ಣೆ ಹಾಕಿದೆ, ಎಣ್ಣೆ ಒಂದು 5 ನಿಮಿಷ ಕಾಯಿಲೆ ನೋಡಿ. ಇವಾಗ ಚೆನ್ನಾಗಿ ಎಣ್ಣೆ ಕಾಗುತ್ತೆ. ಈ ಕಬಾಬ್ ಹಾಕುವ ನಿಧಾನಕ್ಕೆ ಒಂದೊಂದು ಸ್ವಲ್ಪನೇ ಹಾಕಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿರ್ತದೆ, ಚುರ್ರ ಅಂತ ಆರ್ಬಿಡ್ತದೆ ಮೈ ಮೇಕೆ. ನೋಡಿ ನಾವು ಒಲೆಯಲ್ಲೇ ಮಾಡ್ತಾ ಇರೋದು, ಗ್ಯಾಸ್ ಎಲ್ಲ ಇಲ್ಲೆಲ್ಲ ಟೆಂಪ್ರೇಚರು ಎಲ್ಲ ಕಮ್ಮಿ ಮಾಡ್ಕೋಕ್ಕಾಗಲ್ಲ. ಯಾಕೆಂದರೆ ಒಲೆಯಲ್ಲಿ ಜಾಸ್ತಿ ಏನಾರಾದರೆ ಸೌದೆಯಿಂದ ಕೇಳ್ಕೊಳ್ಳಿ, ಇಲ್ಲ ಅಂದರೆ ಅಷ್ಟೇ ಇದ್ದರೆ ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ಕುದೀತಿದೆ, ಕರೆಕ್ಟಾಗಿದೆ ನಮಗೆ. ಕಬಾಬ್ ಹಾಕಿದ್ದೀನಿ, ಒಂದು 4ರಿಂದ 5 ನಿಮಿಷ ಬೇಯಬೇಕದು. ಬೆಂದ ಮೇಲೆ ಇದಾಗುತ್ತೆ ಬೇಯಲಿ ಫಸ್ಟು. ಒಂದು 4-5 ನಿಮಿಷ ಬೆಂದದೆ. ಈಗ ಆಲ್ರೆಡಿ ಕಬಾಬ್ ಬೆಂದಿರ್ತದೆ, ಸಾಕು ಇಷ್ಟೇ, ಎತ್ಕೊಳ್ಳುವ. ಈಗ ನೋಡಿ ಕಬಾಬಿಗೆ ಯಾವ ಥರ ಬಂದಿದೆ ಅಂತ. ಕಬಾಬು ಕಲರ್ ಬರಲಿಲ್ಲ, ಇಷ್ಟೇ ಕಲರ್ ಬಂದಿರುತ್ತೆ. ಯಾಕಂದರೆ ನಾವು ಕಲರ್ ಹಾಕಲಿಲ್ಲ ಮನೇಲಿ ತಿನ್ನೋದ್ರಿಂದ. ಆಮೇಲೆ ಕಲರೆಲ್ಲ ಈಗ ಬ್ಯಾನ್ ಮಾಡವ್ರೆ, ಕಲರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸುಡ್ತೈತೆ, ಚೆನ್ನಾಗಿ ಬೆಂದೈತೆ. ಇವಾಗ ನೋಡಿ ಸೂಪರಾಗಿ ಆಗೈತೆ. ಇದ್ರ ಮೇಲೆ ಸ್ವಲ್ಪ ಮೆಣಸಿನ ಪುಡಿ, ಉಪ್ಪಿನ ಪುಡಿ ಉದುರಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಈಗ ಕಬಾಬ್ ಬೆಂದಿದೆ. ಕಬಾಬ್ ಟೇಸ್ಟ್ ನೋಡ್ತೀನಿ. ಸ್ವಲ್ಪ ಮೆಣಸಿನ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪಿನ ಪುಡಿ. ಈಗ ಆರೈತೆ, ಸುಡ್ತಾಯಿತ್ತು. ಚೆನ್ನಾಗಿ ಬೆಂದೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹದವಾಗಿ ಐತೆ. ಇನ್ನೊಬ್ರಿಗೆ ಟೇಸ್ಟ್ ತೋರಿಸ್ಬಿಟ್ಟು ಹೇಳ್ತೀನಿ ರೀ. ನೋಡಿ ನಾನು ಇವತ್ತು ಕಬಾಬ್ ಮಾಡಿರೋದಾ, ಫಸ್ಟು ನಮ್ಮ ಅಜ್ಜಿಗೆ ಟೇಸ್ಟ್ ತೋರಿಸ್ಬಿಟ್ಟು ನಮ್ಮ ಅಜ್ಜಿನ ಕೇಳುವ ಹೆಂಗದೆ ಕಬಾಬು ಅಂತ. ತಿಂದ್ಬಿಟ್ಟು ಹೇಳು ಹೆಂಗದೆ ಅಂತ. ತಿನ್ನು ಒಂದು ಪೀಸ ಅದವಾ. ಚಂದ ಮಾಡಿದ್ವಿ ಕಣಪ್ಪ. ನನ್ನ ಮಗ ಕಬಾಬ್ ಮಾಡೋನೆ, ಚಂದ ಮಾಡೋಣ. ನನ್ನ ಬಾಯಿ ರುಚಿಯಾಗಿ ಚಂದ ಮಾಡೋಣ. ನೋಡ್ದಾ ನೋಡಿ ನಮ್ಮ ಅಜ್ಜಿ ಕಾಮೆಂಟ್ ಮಾಡವ್ರೆ, ಕಬಾಬ್ ಸೂಪರ್ ಆಗಿದೆಯಂತೆ, ಟೇಸ್ಟ್ ಆಗಿದೆಯಂತೆ.